80% ಯೆಲ್ಲೋ ಝೋನ್ ಮಾಡಬೇಕು, 20% ಗ್ರೀನ್ ಝೋನ್ ಮಾಡಬೇಕು. 70% ಏನಾದ್ರು ಯೆಲ್ಲೋ ಝೋನ್ ಮಾಡಿದ್ರೆ ರೈತರೆಲ್ಲ ಊರು ಬಿಟ್ಟು ಓಡೋಗ್ತಾರೆ. ಕರೆಕ್ಟಾಗಿ ಗಮನ ಸರ್. 80% ಯೆಲ್ಲೋ ಝೋನ್ ಮಾಡಿದ್ರೆ ರೈತರೆಲ್ಲ ಹೋಗ್ಬೇಕಾ ಇಲ್ವಾ ರೈತರು? ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, 60% ಗ್ರೀನ್ ಬೆಲ್ಟ್ ಮಾಡಬೇಕು, 40% ಯೆಲ್ಲೋ ಬೆಲ್ಟ್ ಮಾಡಬೇಕು. ಒಂದು ರೈತರಿಗೆ 10 ಎಕರೆ 5 ಎಕರೆ ಗ್ರೀನ್ ಬೆಲ್ಟ್, 5 ಎಕರೆ ಯೆಲ್ಲೋ ಬೆಲ್ಟ್ ಮಾಡ್ಕೊಡ್ಬೇಕು ಅಂತಿದ್ದೀವಿ ನಾವಿದ್ದೀವಿ. ಯಾಕಂದ್ರೆ ರೈತರನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ಮಟ್ಟದಲ್ಲಿ ನಾವು ಬಂದಿದ್ದೀವಿ. ಇವತ್ತು ಖಂಡಿತವಾಗ್ಲೂ ಕೋಲಾರ ಕ್ಷೇತ್ರದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಇವತ್ತು ಏನಾದ್ರು ಸಹಕಾರಿ ಬ್ಯಾಂಕ್, ನಮ್ಮ ಕೋಲಾರ ಡಿಸಿಸಿ ಬ್ಯಾಂಕ್ ಈ ಕೊಟ್ಟೂರು ಮಂತ್ರಿ ಬಂದಿದ್ರು, ಸುಬ್ಬಾರೆಡ್ಡಿ ಅವರು ಬಂದಿದ್ರು, ನಾವೇನಾದ್ರು ಬ್ಯಾಂಕ್ ನ ಸರಿಪಡಿಸೋಣ ಅಂತ ಬಂದಿರೋದೆ, ಆ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡಿ ರೈತರು ಉಪಯೋಗ ಮಾಡೋಣ ಅಂತ ಬಂದಿರೋದೆ, ಆ ಬ್ಯಾಂಕ್ ನ ಮುನ್ನಡೆಸಿ ರೈತರ ಪಾಳಿಗೆ ಮನೆ ಜ್ಯೋತಿ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ನಾವು ಬ್ಯಾಂಕ್ ಹೊರಗಡೆ ಬಂದಿದ್ದೀವಿ. ಆ ಬ್ಯಾಂಕ್ ನಾವು ಮಾಡಕ್ ಬಂದಿಲ್ಲ, ಆ ಬ್ಯಾಂಕ್ ನಲ್ಲಿ ತಿಂಡಿ ಗೊತ್ತಿಲ್ಲ. ಇನ್ನೊಂದು ನಾನು ಹೇಳ್ತೀನಿ ನೋಡಿ, ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಸಹಕಾರಿ ಸಂಸ್ಥೆಗಳು ಡಿಸಿಸಿ ಬ್ಯಾಂಕ್ ಆಗ್ಬೋದು, PIT ಬ್ಯಾಂಕ್ ಆಗ್ಬೋದು, BSNL ಸೊಸೈಟೀಸ್ ಆಗ್ಬೋದು, ಟ್ಯಾಕ್ಸಸ್ ಆಗ್ಬೋದು, ಊರುಗಳಿರ್ತಕ್ಕಂಥ ಡೈರೀಸ್ ಆಗ್ಬೋದು, APS ಆಗ್ಬೋದು, APMC ಆಗ್ಬೋದು, ಇದರಲ್ಲಿ ಯಾರಾದ್ರೂ ದುಡ್ಡು ತಿಂದು ಇದರಲ್ಲಿ ಏನಾದ್ರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕುಷ್ಠರೋಗ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಶುಗರ್ ಬರುತ್ತೆ, BP ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಬೈಲ್ಸ್ ಬರುತ್ತೆ, ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ, ಅವ್ರ ಕಾಲುವೆ ಬಿದ್ದೋಗುತ್ತೆ, ಅವ್ರು ಬೇರ್ಕೊಂಡು ಓಡಾಡಬೇಕಾಗಿರುವಂತ ಸಂದರ್ಭಗಳು ಖಂಡಿತವಾಗ್ಲೂ ಬರ್ತವೆ. ಕೋಲಾರ ಮೂಲ ಸಾಕ್ಷಿವಾಗಲು ಬರ್ತವೆ, ನಮ್ಮ ಅಂತರ್ಗಂಗೆ ಶಿವನ್ ಸಾಕ್ಷಿವಾಗಲು ಆ ಕಾಯಿಲೆಗಳಂತೂ ಅದ್ರ ಹಿಂದವರಿಗೆ ಬಂದೇ ಬರ್ತವೆ. ಹಾಳಾಗಿ ಹೋಗ್ತಾರೆ, ನಾಶವಾಗಿ ಹೋಗ್ತಾರೆ. ನಾವಂತೂ ಮುಟ್ಟೋದಿಲ್ಲ, ನಾವಂತೂ ತಿನ್ನೋದಿಲ್ಲ. ಆದ್ರೆ ನಾವು ಡೈಲಿ ಬ್ರಾಂಚ್, ಕೋಲಾರ ಬ್ರಾಂಚ್ ಏನಿದೆ, ಬ್ರಾಂಚ್ ಅಲ್ಲಿ ಬಂದ್ಬಿಟ್ಟು ಮಹಿಳಾ ಸಂಘಗಳಿಗೆ ಒಂದು 600-700 ಸಂಘಗಳಿಗೆ ಲೋನ್ಗಳು ಕೊಟ್ಟಿದ್ದಾರೆ. 600-700 ಸಂಘಗಳಿಗೆ ಲೋನ್ ಕೊಟ್ಟಿದ್ದಾರೆ. ಬ್ರಾಂಚ್ ಇಂದ ಕೊಡೋಕೆ ಆಗೋದಿಲ್ಲ, ಅದು ಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳು ಕೊಟ್ಟಿದ್ದಾರೆ, ಸಂತೋಷ, ಖುಷಿನೇ. 200 ಫೈಲು ಕರೆಕ್ಟಾಗಿ ಕಟ್ತಾ ಇದೆ. ಇವಾಗ ನಮ್ಮ ಜೊತೆ ಹೋಗಿ ನಿಮ್ಗೆ ತೋರಿಸ್ತೀವಿ. 200 ಫೈಲು ಕರೆಕ್ಟಾಗಿ ಕಟ್ತಾ ಇದೆ. 400-500 ಫೈಲೇ ಇಲ್ಲ ಸರ್. 500 ಫೈಲ್ ಇಲ್ಲ. ಏನ್ ಮಾಡ್ತೀರಾ? ಅಲ್ಲಿ ಒಬ್ಬ ಇದ್ದಾನೆ, ಹೆಸರು ಫೋನ್ ಮಾಡಿ ಕೇಳ್ತಾ ಇದ್ದೇನೆ, ಫೈಲು ಕೊಡಪ್ಪ, ಅಮೀನ್ ಅಂತ ಒಬ್ಬ ಇದ್ದಾನೆ. ಈ ಫೈಲ್ ಕೇಳಿದ ತಕ್ಷಣ ಲೀವ್ ಹಾಕೊಂಡು ಹೋಗ್ಬಿಟ್ಟು ಲೀವ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಇದನ್ನ MD ಲೇಡಿ ಯಾರು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ, ಒಂದು 30 ಲಕ್ಷ, ಒಂದು 25 ಲಕ್ಷ ಮೆಡಿಕಲ್ ಸ್ಟೋರ್ಗೆ DCC ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏನು ಮಾಡೋದು? ಈ ರೀತಿಯಾದ್ರೆ ಬ್ಯಾಂಕ್ ಹೆಂಗ್ ಉಳಿತಾರೆ? ಆ ಒಂದು ರಮೇಶ್ ಕುಮಾರ್ ಅವರು, ನಾನು, SN ನಾರಾಯಣ ಸ್ವಾಮಿ ಅವರು, ನಾವೆಲ್ಲ ಬೆಳಗಾಮಲ್ಲಿ ಅವತ್ತಿದ್ದಾಗ ಈ ಬ್ಯಾಂಕ್ ನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವರು ನಾವೆಲ್ಲ ಬೆಳಗಾಂ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಮಾತಾಡಿ, CM ಹತ್ರ ಮಾತಾಡಿ ಗೊತ್ತಿನ ಹೇಳಿದ್ರು. ಕರೆಕ್ಟ್, ನಿಮ್ಗೆ ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ರು, ಮಾತಾಡ್ತಾ ಇದ್ರು ನಿಮ್ಮ ಹತ್ರ. ವೈದ್ಯರು ಇದ್ರು ಅವತ್ತಲ್ಲಿ, ಆ ಜಾಗದಲ್ಲಿ ಅವ್ರು ವೈದ್ಯರು ಇದ್ರು. ಆವತ್ತು ನಾವೆಲ್ಲ ಇದನ್ನೆಲ್ಲ ಮಾಡಿ ತಗೊಂಡು ಬಂದ್ವಿ. ಆದ್ರೆ ಇವತ್ತು 500 ಫೈಲು DCC ಬ್ಯಾಂಕ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನೀವೇ ಸಹಕಾರ ರತ್ನಗಳು, ಸಹಕಾರ ಸಂಸ್ಥೆಗಳಲ್ಲಿ ಇರುವಂತವರು ನೀವೇ ಈ ಬ್ರಾಂಚ್ ಅಲ್ಲಿ ಒಂದು ಬೇರೆ ಯಾರು ಒಳಗಾಗುತ್ತೆ. ಈ ರೀತಿ ನಾವು ಮಾಡ್ಬೋದು. ರೈತರಿಗೆ ಕಾಪಾಡಕ್ಕಾಗುತ್ತಾ? ರೈತರಿಗೆ ಕಾಪಾಡಕ್ಕಾಗೋದಿಲ್ಲ. ರೈತರಿಗೆ ಏನು ಸಹಾಯ ಮಾಡೋಕ್ಕಾಗೋದಿಲ್ಲ. ಇವತ್ತು ಕೋಲಾರ ಇವತ್ತು ಕರೆಕ್ಟಾಗಿ 2.5 ವರ್ಷ ಆಯಿತು ನಮ್ಮ ಸರ್ಕಾರ ರಚನೆಯಾಗಿ, ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯಾಗಿ 2.5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು 2.5 ವರ್ಷ ಆಗಿದೆ. ಇವತ್ತು ನಾನು ಸ್ವಲ್ಪ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನನ್ನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 1600 ಕೋಟಿ ದುಡ್ಡು ಕೆಲಸಗಳನ್ನ ಮಾಡ್ತಾ ಇದ್ದೀವಿ.